ಸದಾಶಿವನಗರಕ್ಕೆ ಕಸದ ಸಮಸ್ಯೆಯಿಂದ ಮುಕ್ತಿ ಇಲ್ವಾ? ರಾಶಿ ರಾಶಿ ಕಸ ಬಿದ್ದಿದ್ರು ಪಾಲಿಕೆ ಮಾತ್ರ ಡೋಂಟ್ ಕೇರ್. ಕಸದ ಸಮಸ್ಯೆಯಿಂದ ಓಡಾಡೋದೇ ಕಷ್ಟ. ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಿದೆ. ಆದರೆ ನಗರದ ಸೌಂದರ್ಯವನ್ನ ಕಸದ ಸಮಸ್ಯೆ ಹಾಳು ಮಾಡ್ತಿದೆ. ನಗರದ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ವರದಿಯನ್ನ ಮಾಡುತ್ತಾ ಪಾಲಿಕೆಯ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇಂದು ಪ್ರಜಾಶಕ್ತಿ ಟಿವಿ ತುಮಕೂರಿನ ಸದಾಶಿವನಗರದಲ್ಲಿರುವ ಕಸದ ಸಮಸ್ಯೆ ಬಗ್ಗೆ ವರದಿ ಮಾಡುವ ಮೂಲಕ ಪಾಲಿಕೆಯ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದೆ. ಹೌದು, ತುಮಕೂರಿನ ಸದಾಶಿವನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಸದಾಶಿವನಗರದ 1ನೇ ಮುಖ್ಯ ರಸ್ತೆಯ 6 ಮತ್ತು 7ನೇ ಅಡ್ಡ ರಸ್ತೆಯಲ್ಲಿ ರಾಶಿ ಕಸ ಬಿದ್ದಿರುವುದರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. 1ನೇ ಮುಖ್ಯ ರಸ್ತೆಯ 6ನೇ ಅಡ್ಡ ರಸ್ತೆಗೆ ಅಳವಡಿಸಿರುವ ಬೋರ್ಡ್ ಕೂಡ ಕೆಳಗೆ ಬಿದ್ದಿದ್ದು, ಬೋರ್ಡ್ನ ಮೇಲೂ ಜನರು ಕಸವನ್ನ ಸುರಿದು ಹೋಗ್ತಾ ಇದ್ದು ಸುತ್ತಮುತ್ತಲೂ ಗಬ್ಬು ನಾರುವಂತಾಗಿದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿ ಹಂದಿಗಳ ಕಾಟವೂ ಹೆಚ್ಚಾಗಿದೆ. ಇದರಿಂದ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಕಂಟಿನ್ಯೂಸ್ ಆಗಿ ಎತ್ತುತ್ತಾರೆ ಅಂತ ಅನ್ನಕ್ಕೆ ಸ್ಟಾಫ್ ಬೇರೆ ಕಡಿಮೆ ಇದೆ ಅಂತಾರೆ. ಯಾವಾಗ ಫೋನ್ ಮಾಡೋರು ಸ್ಟಾಫ್ ಕಡಿಮೆ ಇದೆ ಅಂತಾರೆ. ವಾರದಲ್ಲಿ 2-3 ದಿನ ಬಂದು ಕ್ಲೀನ್ ಮಾಡ್ತಾರೆ. ಮತ್ತು ಇಲ್ಲಿ ಯಾರು ಜನ ಸ್ಪಂದಿಸಲ್ಲ. ಮತ್ತೆ ಹಾಕ್ತಾರೆ, ಮತ್ತೆ 2 ದಿನ ಬಿಟ್ಟು ಕ್ಲೀನ್ ಮಾಡಿಸಿದಾಗ ಮತ್ತೆ ಹಾಕ್ತಾನೆ ಇರ್ತಾರೆ. ಅವರು ಸುಮ್ಮನೆ ಸಾಕಾಗ್ಬಿಟ್ಟಿದ್ದಾರೆ. ಆಮೇಲೆ ಯಾರು ಇಲ್ಲಿ ಪ್ರೋತ್ಸಾಹಿಸೋರು ಯಾರೂ ಇಲ್ಲ ನಮ್ಮ ಏರಿಯಾದಲ್ಲಿ. ನಾವೊಬ್ಬರೇ ಮಾಡೋಕ್ಕೆ ಬಂದು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ನಾವು ಅದಕ್ಕೂ ಸುಮಾರು ಸಲ ಕಂಪ್ಲೇಂಟು ಮಾಡಿದ್ದೀವಿ. ಮನೋಹರ್ ಅಂತ ಇದ್ದಾರೆ ಒಬ್ಬರು ಮಹಾನಗರ ಪಾಲಿಕೆಯಲ್ಲಿ. ಪಾಪ ಅವ್ರು ತುಂಬ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಬೇರೆ ಇನ್ಯಾರೋ ಕಳಿಸ್ತೀನಿ ಅಂತಾರೆ, ಮತ್ತು ಕಳಿಸಲ್ಲ ಅವರು. ನಾಳೆ ಹೇಳ್ತೀನಿ ಅಂತಾರೆ, ಮತ್ತು ಇದ್ದಿದ್ರಲ್ಲಿ ಕ್ಲೀನ್ ಮಾಡಿಸ್ತಾರೆ. ಪ್ರಕಾಶ್ ಅಂತ ಒಬ್ಬರು ಮೇಸ್ತ್ರಿ ಇದ್ದಾರೆ. ಆ ಒಪ್ಪ ತುಂಬ ಕಷ್ಟಪಟ್ಟು ಮಾಡಿಸ್ತಾನೆ. ಮತ್ತು ಬೆಳಿಗ್ಗೆ ಬಂದು ಎಲ್ಲ ತಂದು ಹಾಕೋಗ್ತಾರೆ. ಸರ್, ಈಗ ಡೈಲಿ ಬರ್ತಾ ಇದೆಯಾ ಇಲ್ಲಿ ಕಸದ ಗಾಡಿ? ಡೈಲಿ ಬರುತ್ತೆ, ಆಟೋಗಳು ಬರ್ತವೆ. ಆಟೋ ಬರುತ್ತೆ. ಜನರು ಎದ್ದಾಳಲ್ಲ ಇಲ್ಲಿ. ಜನರು ಎದ್ದಾಳಲ್ಲ, ಎಲ್ಲ 10:30-11 ಗಂಟೆಗೆ ಎದ್ಬಿಟ್ಟು ಹಾಕ್ತಾರೆ. ಮತ್ತು ಮಹಾನಗರ ಪಾಲಿಕೆಯಿಂದ ಬರ್ತಿರ್ತಾರೆ, ಅವ್ರಿಗೆ ಅಧಿಕಾರಿಗಳು ಬರ್ತಾರೆ, ಬಂದೆಲ್ಲ ಸ್ಪಂದಿಸ್ತಾರೆ. ಅದಾದಮೇಲೆ ಮತ್ತೆ ಮಾಮೂಲಿ ಜನರಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಇಲ್ಲೇನಾದ್ರು ಒಂದು ಮಾಡಬೇಕು. ಇನ್ನು ಒಂದು ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಿದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ಕಸವನ್ನ ರಸ್ತೆ ಬದಿಯಲ್ಲಿ ಸುರಿದು ಹೋಗ್ತಿದ್ದಾರೆ. ಮನೆ ಮುಂದೆ ಕಸದ ಗಾಡಿಗಳು ಬಂದರೂ ಕೂಡ ಜನರು ಕಸದ ಗಾಡಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯೇ ಹಾಕ್ತಿದ್ದಾರೆ. ಇತ್ತ ರಾಶಿ ಕಸ ಬಿದ್ದಿದ್ರು ಪಾಲಿಕೆ ಅಧಿಕಾರಿಗಳು ಕಸವನ್ನ ಎತ್ತಿಸುವ ಕೆಲಸವನ್ನ ಮಾಡ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಲ್ಲಿ ಕಸ ಜಾಸ್ತಿ ಹಾಕ್ತಾರೆ, ಎಲ್ಲ ಕ್ಲೀನ್ ಮಾಡಬೇಕು. ಜನಗಳಿಗೆ ಬಹಳ ತೊಂದರೆ ಆಗ್ತವೆ. ಇದು ಕೈಲೇ ಹಾಕ್ತಾರೆ ಪಾಪು ಮಕ್ಕಳಿಗೆಲ್ಲ. ಬಿರ್ನ ಕಂಡೀಷನ್ ದಯವಿಟ್ಟು ಇದು ಕ್ಲೀನ್ ಮಾಡಿಬಿಡ್ರಿ. ಮುನ್ಸಿಪಲ್ ಅವ್ರು ಬರ್ತಾ ಇಲ್ವಾ ಇಲ್ಲಿ ಡೈಲಿ ಕ್ಲೀನ್ ಮಾಡೋಕ್ಕೆ? ಮುನ್ಸಿಪಲ್ ಯಾರು ಬರ್ತಾ ಇಲ್ಲ ಇಲ್ಲಿ. ಎಷ್ಟು ದಿನಕ್ಕೊಂದ್ಸತಿ ಬರ್ತಾರೆ ಇಲ್ಲಿ ಕ್ಲೀನ್ ಮಾಡೋಕ್ಕೆ? ಒಂದು ಸತಿ 2 ಸತಿ, ವಾರದಿಂದ 2-3 ಸತಿ ಬರ್ತಾರೆ. 2 ಸತಿ ಅಷ್ಟೇ. ಇಷ್ಟೊಂದು ಕಸ ಬಿದ್ದಿದೆ, ಕ್ಲೀನ್ ಮಾಡ್ತಾ ಇಲ್ಲ ಇಲ್ಲಿ. ಏನು ಹೇಳ್ತೀರಾ ಮುನ್ಸಿಪಲ್ ಅವ್ರಿಗೆ? ಅವರು ಹೇಳ್ರಿ ತಗೊಂಡು ಎತ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ ಅಷ್ಟೇ. ಅದೇನೇ ಆಗ್ಲಿ, ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಹಾಗೂ ಹಂದಿಗಳ ಕಾಟ ಹೆಚ್ಚಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಕಸವನ್ನ ಎತ್ತದಿರೋದು ಮಾತ್ರ ದುರಂತವೇ ಸರಿ. ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡ್ತಾ ಇದ್ರೋ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ ತುಮಕೂರು.